ಸಮಾಧಾನ ಮಾಡ್ಕೊಳಪ್ಪ. ಏನಂತ ಸಮಾಧಾನ ಮಾಡ್ಕೊಳ್ಳೆ? ಇಷ್ಟೆಲ್ಲ ಆದ್ಮೇಲೆ ಸಾಹೇಬ್ರು ಅವಳನ್ನ ಮನೇಲಿ ಇಟ್ಕೋತಾರ? ವಾಪಸ್ ಕಳಿಸ್ತಾರೆ ಇಲ್ಲಿಗೇನೆ. ತವ್ರ ಮನೆ ಅಂತಿದ್ದಲ್ಲ, ಈ ತವ್ರ ಮನೆಯಲ್ಲೇ ಬಂದು ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡ್ಬೇಕಾಗತ್ತೆ. ಅನ್ಯಾಯವಾಗಿ ಅವಳ ಜೀವನ ಅವಳೇ ಹಾಳು ಮಾಡ್ಕೋತಾ ಇದ್ದಾಳಲ್ಲೇ. ಅಪ್ಪ ನೀನು ಅಳ್ಬೇಡ ನೋಡು, ನಾನು ಈಗಲೇ ಭಾವಂಗೆ ಫೋನ್ ಮಾಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ ಪ್ಲೀಸ್. ಮಾತಾಡು, ಬೇಕಾದ್ರೆ ಇಬ್ರು ಹೋಗಿ ಅವ್ರ ಕಾಲಿಗೆ ಬೇಕಾದ್ರೆ ಬೀಳೋಣ. ಅದೊಂದೇ ಕಡೆ ದಾರಿ ನಮ್ಗೆ ಉಳಿದಿರೋದು. ಆಯ್ತಪ್ಪ, ನಾನು ಭಾವನ ಹತ್ರ ಮಾತಾಡ್ತೀನಿ. ನೀನು ಅಳ್ಬೇಡ ಆಯ್ತಾ? ನರಸಿಂಹ, ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು? ಯಾಕೋ ಇನ್ನೂ ನನ್ನ ನಿಲ್ತಿದ್ಯಾ? ಕರ್ಕೊಂಡ್ಬಿಡಪ್ಪ. ಹಲೋ ಭಾವ, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಾಗತ್ತೆ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನನ್ನ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಮಾಡ್ದಂಗೆ ಅನ್ಸುತ್ತೆ. ಏನು ಅಂತ ಹೇಳಿ ಮಧುರ? ನನಗೆಲ್ಲ ಅರ್ಥ ಆಗುತ್ತೆ ಭಾವ. ನಾನು ಅಪ್ಪ ಇಬ್ರು ವಿಡಿಯೋ ನೋಡಿದ್ವಿ. ನಾನು ವಿಡಿಯೋ ಕಳಿಸಿದೆ ಅಂತ ನೀವು ಯಾರು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ. ನೀವು ಯಾರು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಾರ್ದಲ್ವಾ? ಅದಕ್ಕೆ ಕಳಿಸ್ದೆ ಅಷ್ಟೇ. ಭಾವ, ನಾವು ಬೇಕಿದ್ರೆ ಅಲ್ಲಿಗೆ ಬಂದ್ಬಿಡ್ತೀವಿ. ನೀವೇನು ಯೋಚನೆ ಮಾಡಬೇಡಿ. ಬರ್ಬೋದು. ಆದರೆ ಬೇಡ. ಈ ವಿಷಯ ನಮ್ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ನನ್ನ ಹೆಂಡತಿ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಓಕೆ ಮಧುರ, ಬಾಯ್. ಅದಕ್ಕೆ ಬೇಜಾರಾಗ್ತಿದೆ. ನಾನು ಅಕ್ಕನ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ. ಯಾಕೆ ನಗ್ತಿರೋದು? ನೀವು ಸದಾ ನಿಮ್ಮ ಅಕ್ಕನ ಪಕ್ಕನೇ ಇರೋದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ, ಹೇಳ? ಬೇಡ. ಆಯ್ತು, ನೀವು ನಿಮ್ಮ ಅಕ್ಕನ ಬಿಡಲ್ಲ ಅಂತ ಗೊತ್ತಾಗೋಯ್ತು. ಹೋಗಿ ಗಂಟು ಮುಟ್ಟೆ ಕಟ್ಕೊಂಡ್ ಬಂದ್ಬಿಡಿ. ಅಂದ್ರೆ ಅಂದ್ರೆ ಬಂದು ಬಿಡಿ ಅಂತ ಅರ್ಥ. ನಾವು ವಾಪಸ್ ಬರ್ತಾ ಇದ್ದೀವಿ ಪ್ರಮೋದಿನಿ. ಬರ್ತಾ ಇದ್ದೀನಿ. ಬರ್ತಿರೋದು ಒಬ್ಬನೇ, ಅದು ನಾನು. ಮೇಘ್ನ ಕೇಸ್ ವಾಪಸ್ ತೊಗೊಂಡೆ. ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ಮಧುವಂತಿ ಮೇಘ್ನ ಮೈ ಮೇಲೆ ಬಂದು ನನ್ನ ಪ್ರಾಣ ತಿಂತಿದ್ದಾಳೆ. ಮೇಘ್ನ ಇದ್ರೆ ತಾನೇ ಮಧುವಂತಿ ಮೇಘ್ನ ಮೈ ಮೇಲೆ ಬಂದು ನಾನು ನೆಮ್ಮದಿ ಹಾಳು ಮಾಡೋದು. ಮೇಘನೇ ಮುಗಿಸ್ಬಿಟ್ರೆ ಅವಳಿಗೆ
ನಾನು ಬದುಕಿರ್ಬೇಕಂತೆ, ನನಗೆ ಶಿಕ್ಷೆ ಆಗ್ಬೇಕಂತೆ. ಅದನ್ನ ಅವಳು ನೋಡಿ ತುಂಬಾ ಖುಷಿ ಪಡ್ತಾಳಂತೆ. ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳಿ ಪ್ರಮೋದಿನಿ ನಾನು? ಐ ಕಾಂಟ್ ಟೇಕ್ ಇಟ್. ನನ್ನ ಕೈಲಿ ಊಹಿಸ್ಕೊಳಕ್ಕೂ ಆಗಲ್ಲ. ಮುಗಿಸ್ತೀನಿ, ಆ ಮೇಘ್ರನ್ನ ಮುಗಿಸ್ತೀನಿ. ಇದು ಕೊಲೆ ಅಂತ ಆಗಲ್ಲ, ಸೂಸೈಡ್, ಸೆಲ್ಫ್ ಸೂಸೈಡ್. ಮೇಘ್ನ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಹಬ್ಬಿಸ್ತೀನಿ. ಅವಳಷ್ಟು ಅವಳೆ ಹುಚ್ಚಿ ಥರ ಆಡ್ತಿದ್ದಾಳೆ. ಇದನ್ನ ನಾನು ಏನ್ ಕ್ಯಾಚ್ ಮಾಡ್ಕೊಂಡಿದ್ದೀನಿ ಪ್ರಮೋದಿನಿ. ಅವಳು ಆಡೋದನ್ನೆಲ್ಲ ರೆಕಾರ್ಡ್ ಮಾಡಿ ಅವ್ರ ಅಪ್ಪನಿಗೂ ಅವ್ರ ತಂಗಿಗೂ ಕಳಿಸಿದ್ದೀನಿ. ಆ ವಿಡಿಯೋ ನೋಡಿ ಅವ್ರು ತುಂಬ ಆತಂಕ ಪಟ್ಕೊಂಡಿದ್ದಾರೆ, ನನಗೇನಾದ್ರು ಹೆಚ್ಚು ಕಮ್ಮಿ ಮಾಡಿಬಿಡ್ತಾಳೆ ಮೇಘನಾ ಅಂತ. ಈಗ ಅವಳನ್ನ ಕೊಂದು ಸೂಸೈಡ್ ಅಂತ ಡಿಕ್ಲೇರ್ ಮಾಡಿದ್ರೆ ಅವರಿಬ್ಬರೇ ಅಲ್ಲ, ಇಡೀ ಪ್ರಪಂಚನೇ ನಂಬತ್ತೆ. ಅದಕ್ಕೆ ಈ ಪ್ಲಾನ್ ಮಾಡಿದ್ದೀನಿ. ಬಾಯ್ ಪ್ರಮೋದಿನಿ. ನಾನು ಸ್ನಾನ ಮಾಡಿ ರೆಡಿಯಾಗಿ ಬಂದು ಎಷ್ಟೊತ್ತಾಯ್ತು, ನೀವಿನ್ನೂ ಫೋನಲ್ಲೇ ಮಾತಾಡ್ಕೊಂಡು ನಿಂತಿದ್ದೀರಾ? ನೀನು ಯಾವಾಗ ಬಂದೆ? ನಾನು ಈಗ ತಾನೇ ಬಂದೆ. ಅದಕ್ಕೆ ಬೇರೆ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ತಿದ್ರಲ್ಲ ಆಗ. ದೇವ್ರಿ, ವರ್ಷ ತಿನ್ನೋದ್ರೊಳಗೆ ನಮ್ಮ ಮನೆಯಲ್ಲಿ ಒಂದು ಮುದ್ದಾದ ಮಗು ಓಡಾಡೋ ಹಾಗೆ ಮಾಡಪ್ಪ. ಅದು ನನ್ನ ಸೊಸೆ ಥರ ಮುದ್ದಾಗಿರಲಿ, ಇಲ್ಲ ನನ್ನ ಮಗನ ಥರ ವೀರನಾಗಿರಲಿ. ನಾನು ನನ್ನ ಮೊಮ್ಮಗನ ಜೊತೆ ಆಟ ಆಡಬೇಕು. ಈ ಜೀವನ ಸಾರ್ಥಕ ಆಗಬೇಕು. ದಯಮಾಡಿ ಕರುಣೆ ತೋರು ತಂದೆ. MLA ಹೆಂಡತಿಯಾಗಿ ಕಾರ್ ಓಡ್ಸಕ್ ಬರಲ್ಲ ಅಂದ್ರೆ ಜನ ಆಡ್ಕೋತಾರೆ. ನಿಧಾನವಾಗಿ ಓಡಿಸ್ತೀನಿ ಪ್ಲೀಸ್ ರೀ. ಸರಿ. ಕೇಟು